ಲುಂಗಿ ಬೇಡ, ನೀ ಬರಬ್ಬರಿ ಕಾಣಬತ್ತಿ ಬಾ, ಫುಲ್ ಲೋಕಲ್ ಲೋಕಲ್. 10 ರೂಪಾಯಿ ಬಂದ್ರಿ. Hey guys, welcome back to Mr. Sasa YouTube channel. ಒಂದು 2 ವಾರ ಏನಾಗೈತಿ, 2 ವಾರ ಭಾಳ ದಿನ ಆಗೈತಿ. ಒಂದು ಶಾರ್ಟ್ ವೀಡಿಯೋನೂ ಮಾಡಿಲ್ಲ, ಎಂಟರ್ಟೈನ್ ಮಾಡೋಕ್ಕೂ ಆಗಿಲ್ಲ. ಆ ಶಾರ್ಟ್ ವೀಡಿಯೋ ಮಾಡೋದು ನಮಗೂ ಒಂಥರ ಖುಷಿ. ಒಂದು ಒಳ್ಳೆ ಶಾರ್ಟ್ ವಿಡಿಯೋ, ಒಂದು ಒಳ್ಳೆ ಮೆಸೇಜ್ ಇರುವಂಥ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಸ್ವಲ್ಪ ನರ್ವಸ್ ಇದ್ದಿದ್ದರಿಂದ, ಮೂಡ್ ಸರಿ ಇಲ್ಲದ್ರಿಂದ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ಒಂದು ಒಳ್ಳೆ ಕಂಟೆಂಟ್ ಮಾಡಬೇಕು ಅಂತೇಳಿ ಸಂತಾನ ಹತ್ರ ಓಕೆ ಈಗ ಹೊಂಟೀನಿ. ಮೈಕ್ ತೊಗೊಂಡಿನಿ, ಚಾವಿಗೆ ತೊಗೊಂಡು ಒಂದು ಜೋಡಿ ಡ್ರೆಸ್ ತೊಗೋಬೇಕು. ಬೇರೆ ಕಾಸ್ಟ್ಯೂಮ್ ಬೇಕಲ್ಲ ಅವಕ್ಕೆ. ಇವತ್ತು ಮಾಡೋ ವಿಡಿಯೋಗೆ ಬೇಕಾಗಿರೋ ಕಾಸ್ಟ್ಯೂಮ್ ಡೈಲಿ ಉಟ್ಕೋತಿಲ್ಲ. ಇದೊಂದು 3/4 ಒಂದು ಟಿ ಶರ್ಟ್, ಆಮೇಲೆ ಇದೊಂದು ಟವೆಲ್. ಇದೇ ಕಾಸ್ಟ್ಯೂಮ್. ಒಂದು ಹಳ್ಳಿದು ಇದ್ರೊಳಗೆ ಬರ್ತೈತಿ, ಹಳ್ಳಿ ಸೊಗಡೊಳಗೆ ಬರ್ತೈತಿ ಸಲ. ಸರಿ ಇಲ್ಲ ಬಿಸಿಲಾಗಪ್ಪ ಸಾಕಾಗುತ್ತೆ. ಅಲ್ಲಿಂದ ಬರ್ಬೇಕನ್ನ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟೈತೆ ನಮ್ಮ ಕಡೆ. ಆ ಕಡೆ ಬೆಂಗಳೂರು ಹೆಂಗೈತೆ ಗೊತ್ತಿಲ್ಲ, ಆದರೆ ಇಲ್ಲಿ ಮಾತ್ರ ಮಸ್ತ್ ಹೊಡೆಯಾಗುತ್ತೆ ಬಿಸಿಲು. ಕೂಲಿಂಗ್ ಗ್ಲಾಸ್ ಹಾಕ್ಲಿಕ್ಕಂದ್ರೆ ಕಂಡ ಮುಚ್ತಾವಲ್ಲ. ಏನದು ಒಂದು ಜೋರ ಅರ್ವಿ ತಗೊಂಡಿರು. ಹಾಂ, ನೀ ಇಲ್ಲೇ ಇರು, ನಾನು ಹೋಗ್ತೀನಿ ಒಳ್ಳೆ. ಹೌದಾ? ನನಗೆ ಅಡುಗೆ ಮಾಡಾಕ್ತೀನಿ. ನಾನು ನಿನ್ಗೆ ಅಡುಗೆ ಮಾಡಾಕ್ತೀನಿ ನನಗೆ. ಹಾಂ, ಈಗ ಹಾಕೊಂಡೆ ಇಲ್ಲಿ ಕತ್ಲಾಗೈತೇನ? ಬೆಳಕಾಗ್ಬೇಕಂದ್ರೆ ಏನು ಮಾಡವು? ಈಗ ಬೆಳಕೇನ? ಕತ್ಲಾಗ್ಬೇಕಂದ್ರೆ ಹಾಂ, ನಾನೇ ಕೂರ್ತಿರ್ತಿದ್ದಿಲ್ಲ. ಆಲ್ಮೋಸ್ಟ್ ಎಲ್ಲ ಡ್ರೆಸ್ಗಳು ಟೈಟ್ ಆಗ್ಬೇಕು. ಟೈಟ್ ಆಗ ಏನು ಮಾಡೋದು? ಅದದ್ದು ಬಿಡಿಸ್ಬೇಕೇನು? ಫುಲ್ ಲೂಸ್ ಮಾಡ್ದೇನು? ಯಾರ್ಯಾರು ಇವರು ಹೇಳಿ. ಅಲ್ಲ ಇದಲ್ಲ ಇದು ಯಾರ್ಯಾರು? ಇದು ಕೃಷ್ಣ. ಹಾಂ, ಇದು ಅತ್ತಿ ಮಾಮ. ಯಾರ ಅತ್ತಿ, ಯಾರ ಮಾಮ? ಹಾಂ, ಅತ್ತಿ ಮಾಮ ಇವ. ಇದು ಯಾ ಅತ್ತಿ? ಇದು ಸುಂಕ ಅತ್ತಿ. ಹಾಂ, ಇದು ಸಾಯಿ ಕುಮಾರ್ ಇವ. ಹಾಂ, ನೆಕ್ಸ್ಟ್ ಇದು ಇವರು ಇಲ್ಲದ ನೋಡು ಭೂಮಿಕಾಯಿ ಇವರು. ಈಗೇನು? ಹಾಂ, ನೆಕ್ಸ್ಟ್ ಅದೇನು? ಇದು ಯಾವುದೋ ಹುಡುಗಿ ಚಿತ್ರ ತೆಗೆದು. ಯಾರು? ಆಕೆನೇ ಇರ್ಬೋದು, ಸಣ್ಣಕ್ಕಿದ. ಹೆಂಗಿದೆ? ನಾ ದಪ್ಪಾಗಿನಲ್ಲ, ಗಿಡ್ಡ ಕಾಣತ್ತೀನಿಲ್ಲ. ಗಿಡ್ಡಲ್ಲ, ಚಂದ ಕಾಣಾಗುತ್ತೆ. ಹಿಂಗೆ ದಪ್ಪ ಇರ್ಬೇಕ. ಆಕಿ ಹಿಂದ ಅಂಗಿ ಒಂದು ಪಿನ್ನರ್ ಹಾಕ್ರಿ. ರೀಲಿಗೆ ನೋಡ್ರಿ ಕರೆಕ್ಟ್ ಸೂಟ್ ಆಗತ್ತಂತ. ಇಲ್ಲ ಲುಂಗಿ ಬೇಡ, ನೀ ಬರಬ್ಬರಿ ಕಾಣಬತ್ತಿ ಬಾ, ಫುಲ್ ಲೋಕಲ್ ಲೋಕಲ್. ಕರೆಕ್ಟ್ ಐತಿ. ರೈತರು ಲೋಕಲ್ ಅನ್ಲಿಲ್ಲ ನಿನಗ, ಹಂಗ ಅನ್ಲಿಲ್ಲ ನಿನಗ. ಲೋಕಲ್ ಲೋಕಲ್ ಅಂದ್ರೆ ಇಲ್ಲೇಕಿನ ಅನಿಸ್ತಿ ಅಂದೆ ನಿನಗೆ. ಮತ್ತೆ ಯಾವಾಗೂ ಇಲ್ಲ. ಶೂಟ್ ಮುಗಿತು ನೋಡ್ರಿ ಕಿಂದ. ನೀನು ಅದು ಅನ್ಸಾಗುತ್ತಿಲ್ಲ. ಇದೊಂದು ಜಂಪರ್ ಗ್ರ್ಯಾಂಡ್ ಅನ್ಸೈತಲ್ಲ, ನಾ ಫುಲ್ ಅನ್ಸಾವ್ತನ. ಹಳ್ಳಿ ಹುಡುಗ. ಇಲ್ಲೊಬ್ರು ನಮ್ಮ ಕ್ಯಾಮ್ರಾಮ್ಯಾನ್ ಇದ್ರು, ಭಾರಿ ಹೆಲ್ಪ್ ಮಾಡಿದ್ರು ಅವರು. ಅವ್ರು ಪಾಪ ಕ್ಯಾಮ್ರಾದಾಗ ಬರಕ್ಕೆ ಅನಿಸ್ತಾರ. ಅವರು ಪರ್ಮಿಷನ್ ಕೊಟ್ರೆ, ವಿತ್ ದೇರ್ ಪರ್ಮಿಷನ್ ಐ ವಿಲ್ ಶೋ ಯು. ಓಕೆ ಬಾ. ನೀನತ್ತಿತ್ತೇನೆಲ್ಲ ಅವನು. ಬಾ ಬಾ, ನಿನ್ನಗತ್ಲೆ ಮರಿ ಸಾಕಾಕೋತಾರ, ದುರಸ್ತ್ ಹಾಕೋ ಜಲ್ದಿ. ಅವು ಬಾಯಾಗ ಕೂಡ ಹೋಗ್ತಾವಕು. ತಿನ್ಸಾಕ ಮಜಾ ಅಲ್ಲ ಒಂಥರ. ಜಗ್ ಜಗ್ ಇಲ್ಲ ತಿನ್ನತ್ ನಾವು. ಇಲ್ಲ ಮನ್ಯಾಗ ಯಾರು ಮನುಷ್ಯರು ಲಾಗಳು ಬರಕಲ್ಲ ಅಂತಾರ, ಆಡುಗಳು ಬರಕಲ್ಲ ಅಂತ ಹಿಂದಕ್ಕೆ ಸರಿತಾವ. ಹೊಲ್ದಾಗ ನೀರು ಹಾಸಿ ಕಾಲೆಲ್ಲ ರಜ್ಜು ಮಾಡ್ಕೊಂಬಂದಾನ. ಅದಕ್ಕೆ ಈಗ ಊಟಕ್ಕೆ ಬಂದಾನ ಮನೆಗೆ. ನಮ್ಮ ಯಜಮಾನ್ರಿ ಈಗ ಊಟಕ್ಕೆ ಬಂದಾರ, ಕಾಲು ತೊಳ್ಕೊಳಕ್ಕೆ ಹೋಗ್ಯಾರ. ಅವು ಕಬ್ಬು ಕಾಲಿಗೆ ಚರ್ಚ್ತಾವಲ್ಲ, ತೊಳ್ಕೊಳಣ ನೀರು ಚುಟ್ ಚುಟ್ ಅಂತ. ಹಾಂ, ಒಳ್ಳೆ ದೂಸ್ ಕುಂದಿರ್ತೈತಲ್ಲ. ಬರ್ರಿ ಎಲ್ಲ ಶೂಟ್ ಮಾಡಕ್ಕೆ ಕೂತಿದ್ವಿ ಆಗಾಳಿ. ಅದಕ್ಕೆ ಸಾಮಾನು ಇಲ್ಲಿ ಬಿಟ್ಟು ಚಿನ್ನು ಕಬ್ಬ, ನನ್ನ ವಾಚ್
ಎಲ್ಲ ಇಲ್ಲೇ ಬಿಟ್ಬಿಟ್ಟಿದ್ವಿ. ಊಟದ ಸಮಯ ಈಗ, ಹೋಗಿ ಊಟ ಮಾಡುವ. ಎಸ್, ಈಗ ನಾನು ಮನೆಗೆ ಹೊಂಟೀನಿ. ಸ್ವಲ್ಪ ಟೈಮ್ ಭಾಳ ಸಿಗಲಿಲ್ಲ ಬ್ಲಾಗ್ ಮಾಡೋಕ್ಕೆ. ಸೆಂಡ್ ಆಫ್ ಮಾಡಾವತ್ತಾಳ ನಮ್ಮ ಮಗು ಬಂದು ನನ್ನ ಹೆಂಡ್ತಿ ಬಂದು ಸೆಂಡ್ ಆಫ್ ಕೊಡಾವತ್ತಾಳ. ಅಲ್ಲಿ ತನ ಆ ಬ್ರಿಡ್ಜಿನ ತನ ಬಿಟ್ಟು ಬರಕ್ಕೆ ಬಂದ. ಖಂಡಿತ ಹೋಗಿ ಬರಲ ನಾನು. ಟಾಟಾ. ಇರ್ತೀನಿ ತಡಿ. ನಾನು ಕೆಲಸಗಳಲ್ಲಿ ಅರ್ಧಂಬರ್ಧ ಎಲ್ಲ ಬಿಟ್ಟು ಬರಂಗಿಲ್ಲ ಅಲ್ಲಿ. ಹಂಗಂತೇಳಿ ಊರಿಗೆ ಬಂದು ಯಾವಾಗಾದ್ರೂ ಆರಾಮ್ ಫ್ರೀಯಾಗಿರುವ ಅಂದ್ರೆ ಏನರ ಪೆಂಡಿಂಗ್ ಉಳ್ದೋಗ್ಬಿಟ್ಟಿರ್ತಾನೆ. ನಾವು ನಮ್ಮ ಮೌನ್ ಜೋಡಿ ಇವತ್ತು ಶಂತಿಗೆ ಹೊಂಟೀನಿ. ಫುಲ್ ಎಕ್ಸೈಟ್ಮೆಂಟ್ ಇರೋವಾಗದನ್ನು. ಯಾಕಂದ್ರೆ ಸಣ್ಣದ ಹೋಗಿದ್ದೆ ಶಂತಿಗೆ, ಭಾಳ ದಿನ ಆಗಿದ್ದು ಹೋಗಿರಲಿಲ್ಲ. ನಮ್ಮ ಮೌನ್ ಸ್ವಲ್ಪ ಶಂತಿ ಭಾಳ ಲೇಟ್ ಹಾಕವು, ಚೌಕಾಸಿ ಭಾಳ ಅಲ್ಲೆಲ್ಲಿ. ಸೊ ವೇಟ್ ಮಾಡ್ಬೇಕಾಗತ್ತೆ. ನಾನು ವೇಟ್ ಮಾಡಿ ಬರಬೇಕಾಗತ್ತೆ. ಬೆಳಗ್ಗೆ ಕ್ಲೀನ್ ಆಗೈತಿ. ನಮ್ಮ ಮೌನು ಮನೆ ಕೀಲಿ ಹಾಕಾಗುತ್ತಾಳೆ ಈಗ. ಜಲ್ದಿ ಬರಂಗಿಲ್ಲ, ಎಲ್ಲ ದುರಸ್ತ್ ಮಾಡೋದು ಮನೆಗಿನಿ ಎಲ್ಲ. ಅಲ್ಲಿ ಕೀಲಿ ಇಲ್ಲಿ ಕೀಲಿ, ಎಲ್ಲೆಲ್ಲದ ಎಲ್ಲ ಕಡೆ ಕೀಲಿ ಹಾಕಿ ಲಾಕ್ ಮಾಡೋದು. ಹೊಸ ಚಪ್ಪಲ್ ತೊಗೊಂಡು ನಮ್ಮ ಇವತ್ತು. ಹಾಂ, ಸ್ಟೈಲಿಶ್ ಬಾಟ ಮೆತ್ತಗದ. ನೆಕ್ಸ್ಟ್ ಇನ್ನೊಂದು ಜೋಡಿದು. ಈ ಕಡೆ ಹಾಂ, ಇಲ್ಲ ಹೀಲ್ಸ್ ಇದೆ, ಹೈಟ್ ಇಲ್ಲ. ಹಾಂ, ಇಲ್ಲ ಹೈಟ್ ಕಾಣ್ತಿದ್ರೆ ನೀರಾಗ ನಡೆಯಂಗಿಲ್ಲ. ಹೌದಿಲ್ಲ? ಫಂಕ್ಷನ್ ಓನ್ಲಿ ಫಂಕ್ಷನ್ ಓನ್ಲಿ. ರಫ್ ಆ್ಯಂಡ್ ಟಫ್ ಏನು ಒರಿಜಿನಲ್ ಬಟನ್ ಅಲ್ಲಿದೆ. ಸಂಡೇ ಐತಿ, ಕಿರಾಣಿ ಅಂಗಡಿ ಎಲ್ಲ ಬಂದದಾವ. ಅದಕ್ಕೆ ನೋಡ್ಬೇಕೈತಿ ಮತ್ತೆಲ್ಲ ಬೇರೆ ಕಡೆ. ನೆಕ್ಸ್ಟ್ ತರಕಾರಿ ತರಕ್ಕೆ ಬಂದ್ವಿ. ನೋಡಿಗೆ ಬಂದ್ವಿ. ಅಲ್ಲಿ ಕಷ್ಟಪಟ್ಟು ತೊಗೊಳ್ತಾರೆ. ನನಗೆ ಮುಚ್ಚಾಗಿ ಹೇಳ್ಕೊಟ್ಬಿಡ್ರಿ, ನಾ ಏನು ಮಾಡಲಿ? ಒಟ್ಟದ್ದ ಹೇಳಕತ್ತೀನಿ. ಏ ಬೈ ಬಂದ್ರದ ಹೇಳ. ಅದಕ್ಕೆ ಬರೀ ಕ್ಯಾಪಲ್ ಎಷ್ಟು ತೊಗೊಂಡಿರ್ತೀವಿ. ಇವೆಲ್ಲ ಅಂಗಡಿ ಎಲ್ಲ ಬಂದದ. ಅಲ್ಲಿ ಇವು ತೊಗೊಂಡ ಎಲ್ಲರೂ ಇರ್ಲಾರ್ದಕ್ಕೆ ಲಿಂಬೆಹಣ್ಣು ತೊಗೊಳತ್ತೀಗ. ₹100 ಚಿಲ್ಲರೆ ಎಲ್ಲಿ ಸಿಗೋಲ್ದು. ಈಗ ಇಲ್ಲಿ ಬಂದು ಕೂತಿದ್ದೆ. ನಾವು ಎಲ್ಲ ಕೆಲಸ ಆತಾವೆ ಸಾಕಾ ನೆಟ್ ಶಂತಿನೆಲ್ಲ ಇಲ್ಲಿ ಸೈಡ್ ಬ್ಯಾಗಿಗೆ ತುರ್ಕಿವಿ. ಒಂದು ಚಪ್ಪ ಚಾ ಮಾಡೋದಲ್ಲ ಬಾಬು. ಬರೀ ₹50 ಐತಿ. ಇಲ್ಲಿಂದ ₹20 ಕೊಟ್ಬಿಡು ಅಂತದ. ಏ ಅಣ್ಣ, ಕೋಲ್ಗೇಟ್ ಕೊಟ್ಬಿಡು. ಕೋಲ್ಗೇಟ್ ಸೇಮ್ ಹಾಕಿದ್ದೆ ಸಣ್ಣ ಇದ್ದಾಗ ನಮ್ಮ ಮುಂದೆ ಶಂತಿ ಮಾಡಕ್ಕೆ. ಮತ್ತು ಅದನ್ನು ಬಿಟ್ಟರೆ ಹೀಗೆ ಹೋಗಿದ್ದು. ಇನ್ನು ನಮ್ಮ ಸಣ್ಣ ಇದ್ದಾಗ ನಾ ಹೆಂಗೆ ಚೌಕಾಸಿ ಮಾಡ್ತಿದ್ದೆ ಅದಕ್ಕೆ ನನಗೆ ಡಬಲ್ ಆಗಿ ಚೌಕಾಸಿ ಮಾಡಿದ್ರು. ಆದ್ರೂ ನಮ್ಮ ಕಡೆ ವ್ಯಾಪಾರ ಮಾಡೋದಾಗ ಮಾಡ್ತಾರೆ. ಚೌಕಾಸಿ ಮಾಡ್ಲಿಕ್ಕೆ ನಡೆಯಂಗಿಲ್ಲ. ಅವ್ರು ಹೇಳೋದು ಫಸ್ಟಿಗೆ ಡಬಲ್ ಹೇಳಿರ್ತಾರೆ. ಇವ್ರು ಅರ್ಧ ಕೇಳ್ತಾರೆ ಅಂತ ಗೊತ್ತು ಅವರಿಗೆ. ಮುಗಿತು ನೋಡ್ರಿ ನಮ್ಮ ತಾಯಿ ಮಗನ ಶಂತಿ, ಸ್ಪೆಷಲ್ ಶಂತಿ. ಏನಿಲ್ಲ, ಆ ಹೀಲ್ಸ್ ಅದ ಸ್ವಲ್ಪ ಚಪ್ಪಲ್ಗೆ ಪ್ರಾಕ್ಟೀಸ್ ಮಾಡ್ಬೇಕು ನಾವು. ಇಲ್ಲಾಂದ್ರೆ ಯಾವಾಗ ಒಂದು ಹಾಕ್ಕೊಂಡ್ಲ ನಾ ಬರಂಗೆ ಕಾಲಿದಾಗ್ಬಿಡ್ತಾವೆ. ಪ್ರಾಕ್ಟೀಸ್ ಮಾಡೋಂತ ಏನೆಲ್ಲರಿಗೂ ತೋರಿಸ್ಬಿಟ್ರೆ ಗೊತ್ತಿಲ್ಲ. ಹಾಕ್ಕೊಂಡಿಲ್ಲಲ್ಲ ಅಂತವು ಅದಕ್ಕೆ ಸುಮ್ಮನೆ ನಮ್ಮ ಫ್ಲ್ಯಾಟ್ ಇರ್ತಾವಲ್ಲ ಚಪ್ಪಲ್ ಅಂತ ಹಾಕ್ಕೊಂಡೆ. ಸ್ವಲ್ಪ ಹೀಲ್ಸ್ ಹೈಟ್ ಅದಾವೆ. ನೀ ಜಾಸ್ತಿ ಇದು ಮಾಡೋಂಗಿಲ್ಲ, ಹಿಂಗೆ ಟಕ ಹೆಂಗೆ ಬೇಕಾದಂಗೆ ಓಡಾಡಂಗಿಲ್ಲ, ಹೊಳ್ಳಿ ಬಿಡ್ತೈತೆ ಕಾಲು. ತೋಟದಲ್ಲಿಂದ ಏನೇನು ತಂದಾಳು ಅಂದ್ರೆ ನೋಡ್ರಿ, ಎಲ್ಲ ತೋಟದ ನುಗ್ಗಿಕಾಯಿ. ಫಸ್ಟ್ ಒನ್ ಈಸ್ ನುಗ್ಗಿಕಾಯಿ, ಪೇರು ಹಣ್ಣು, ಆಮೇಲೆ ಅದ್ಯಾವ್ದು ಮೆಂತ್ಯ ಪಲ್ಯ ಏನ, ಮೆಂತ್ಯ ಪಲ್ಯ, ಮೆಕ್ಕೆತೆನಿ, ಮತ್ತು ಟಮಾಟಿ, ಅದೇನು ಬುತ್ತಿ ರೊಟ್ಟಿ ಏನದ. ಹಾಂ, ಬುತ್ತಿ, ಹೆಸರುಕಾಯಿ, ಏನು ಅಲಸಂದಿಕಾಯಿ. ಓಕೆ, ಅಲಸಂದಿಕಾಯಿ ಮತ್ತು ಪ್ಯೂರ್ ಜವಾರಿ ಟಮಾಟಿ. ಗೊಂಚಲು ನೋಡಿ ಹೆಂಗೈತಿ ಇದು ಗೊಂಚಲ.
ಇದು ನುಗ್ಗಿಕಾಯಿ ಸೊಪ್ಪು, ನುಗ್ಗಿ ಸೊಪ್ಪು ಇದನ್ನ ತಿನ್ಬೇಕಂತ ಭಾರಿ ಚಲೋ. ತಿನ್ಬೇಕಿದಕ್ಕೆ ಭಾರಿ ಆಯ್ತು ಎಲ್ಲ ಪ್ಯೂರ್. ಹಾಂ ಈ ಥರ ನನಗೆ ಫ್ರೆಶ್ ಹಿಂಗೆ ತೋಟದಾಗ ನಡ್ಕೊಂಡು ಹಿಂಗೆ ತಿನ್ನಕ್ಕೆ ಅಂದ್ರೆ ಇಷ್ಟ ನನಗೆ, ಒಂಥರ ಖುಷಿ ಕೊಡುತ್ತೆ. ಹಲೋ ಪೇರೋಣ್ಣು ಇಲ್ಲಿ ಸ್ವಲ್ಪ ಗಿಳಿ ತಿಂದಿತ್ತು ಈ ಸೈಡ್, ನಾನು ಸ್ವಲ್ಪ ಕಟ್ ಮಾಡೀನಿ. ಸ್ವಲ್ಪ ಗಿಳಿ ಕಚ್ಚಾಕಿತ್ತು. ಹೆಂಗಿತ್ತು? ಪ್ಯೂರ್ ಮೆಕ್ಕಿ ತಿನ್ನಿ ಒಂದು ಹುಡ್ಕೊಂಡು ತಿನ್ನೊಂದು ತಿಂದು ಇದನ್ನು ಜಾಸ್ತಿ ತಿನ್ನೋದು ಬೇಡ, ಪಟ್ಟಿಗೆ ಖರಾಬ್ ಆಗುತ್ತೆ. ಇಲ್ಲಿ ನೋಡ್ರಿ ನಮ್ಮ ಫೋನು ರಿಚಾರ್ಜ್ ಮಾಡಿಬಿಟ್ರೆ ಸಾಕು. ಒಂದು ಸ್ವಲ್ಪ ನೋಡಿ ಅಂತ ಸಣ್ಣ ಹುಡುಗರನ್ನು ಬಿಡೋಂಗಿಲ್ಲ, ಅದ್ರಾಗ ನಮ್ಮ ಫೋನ್ ಬಿಡುತ್ತಾ ಸಸು. ಏನು ಮಾಡ್ತೀವಿ? ಏನಿಲ್ಲ, ಬಂಗಾರ ತುಡು ಮಾಡಾಕತ್ತಾರ ನೋಡಿ ಬಾಯ್ಲಿ. ಬಂಗಾರ ತುಡು ಮಾಡತ್ತಾರ? ಆ ಹೆಣ್ಮಗಳಿಗೆ ಹೆಂಗ್ ಮಾಡ್ಯಾರ ನೋಡು. ಯಪ್ಪ ಏನಾಯ್ತು? ಬಂಗಾರ ತುಡು ಮಾಡ್ಯಾರ ನೋಡು, ಎಲ್ಲಿ ಹಾಕೊಂಡು ಹೋಗ್ಬಾರ್ದಂತ. ಹೌದು, ಬಂಗಾರ ಬೆಲೆ ಜಾಸ್ತಿ ಆಗೈತಿ ಇಲ್ಲಿ ನೋಡ್ ಮೊದಲ. ಹೌದಾ? ಬಂಗಾರ ಎಲ್ಲಿ ಹಾಕೊಂಡು ಹೋಗ್. ಈಗ ಈ ಮುದುಕಿಗೆ ಹೆಂಗ್ ಮಾಡ್ತಾರ ನೋಡ. ಹೌದಾ? ಗೋಲ್ಡ್ ಈ ಕಾಲದಾಗ ತೊಗೋಬೇಕು, ಆದ್ರೆ ಒರಿಜಿನಲ್ ಹೊರಗೆ ಹಾಕೊಂಡು ಅಡ್ಡಾಡಬಾರ್ದು. ಸೇಮ್ ಅಂಥದ್ದು ಒಂದು ಡೂಪ್ಲಿಕೇಟ್ ಮಾಡಿಸ್ಬೇಕು, ಅದನ್ನ ಹಾಕೋಬೇಕು. ನಮ್ಮಲ್ಲಿ ಗೋಲ್ಡ್ ಇದ್ದಂಗೂ ಇರ್ತೈತಿ, ಅಂದರೆ ಎಲ್ಲ ಫಂಕ್ಷನ್ಗೆ ಹಾಕೋಬೋದು. ನಮ್ಮ ಊರು ಬಿಟ್ಟು ಬೇರೆ ಊರಿಗೆ ಯಾಕಡೆ ಹೋಗ್ತೀವಿ ಅಂದ್ರೆ ಅಪರಿಚಿತರ ಊರಿಗೆ. ಈಗ ಎಲ್ಲರೂ ಬೆಂಗ್ಳೂರಿಗೆ ನಿಮ್ಮ ಮಮ್ಮಿನ ಪಪ್ಪನ ಕರ್ಸ್ಬಿಟ್ರಿ, ಅಲ್ಲೇ ಇದ್ಬಿಟ್ರಿ ಅಂತ ಅಂತಾರೆ. ಅಲ್ಲಿ ನಮಗೆ ಕರ್ಸಕ್ಕೆ ಬಂದಿಲ್ಲ, ನೀವು ಬರ್ತೀರ ಅದನ್ನ ಹೇಳೋಣ ಫಸ್ಟ್ ಕ್ಲಾರಿಟಿ ಕೊಟ್ಬಿಟ್ಟು ಎಲ್ಲರಿಗೆ. ಏನು ಬೆಂಗ್ಳೂರಿಗೆ ನೀವು ಯಾಕೆ ಬರಲ್ಲಂತೆ? ಬರಂಗಿಲ್ಲಪ್ಪ, ಅಲ್ಲಿ ಊಟ ಗೀಟ ಸಜ್ಜಾಗಿಲ್ಲ ನನಗೆ. ಇಲ್ಲಿ ಊಟ ಸಜ್ಜಾಗುತ್ತೆ? ಇದೇ ಊಟ ನಾವು ಅಲ್ಲಿ ಮಾಡ್ಕೊಂಡು ನಡ್ತೈತಲ್ವೇ? ಊಟನೇ ಹೋಗಂಗಿಲ್ಲ ಅಲ್ಲಿ. ನಾನು ಇಲ್ಲಿ ಊಟ ಹೊಂಟಿಲ್ಲ. ನೀವು ಹೋಗು, ನಾನು ಅಲ್ಲಿ ನಿನ್ ಬಿಟ್ಟು ಬೆಂಗ್ಳೂರಿಗೆ ಹೋಗಪ್ಪ. ಊಟ ಸಜ್ಜಾಗುತ್ತಿಲ್ಲ ನನಗೆ. ದಿನ ರೊಟ್ಟಿ ಮಾಡಾಗುತ್ತಿಲ್ಲ, ಒಂಥರ ಅದು ಬೇಸರದಂಗೆ ಆಗ್ತೈತೆ. ಮತ್ತು ರೊಟ್ಟಿನ ಉಣ್ಸಾಕಿನ ಮತ್ತೇನು ಉಣಿಸ್ಬೇಕು? ಸ್ಪೆಷಲ್ ಮಾಡು. ಸ್ಪೆಷಲ್ ಎಂತ ಮಾಡ್ಲಪ್ಪ ನಾನು? ದಾಸೆ ಮತ್ತು ಏನೇನೋ ಇರ್ತಾವಲ್ಲ ಬೇರೆ ಬೇರೆ. ನಾನು ಮಾಡಕ್ಕೆ ಬರಂಗಿಲ್ಲ. ದೋಸೆ, ರೊಟ್ಟಿ, ಪಲ್ಯ ಇಷ್ಟ. ನನಗೆ ಕರೆ ಹೇಳ್ಬೇಕಂದ್ರೆ ಫಸ್ಟಿಗೆ ಒಂದು ಸ್ವಲ್ಪ ದಿನ ಭಾಳ ಅನ್ನಿಸ್ತು, ಚಲೋ ಅನ್ನಿಸ್ತು. 3 ಹೊತ್ತು ಕಂಟಿನ್ಯೂ ರೊಟ್ಟಿ ಪಲ್ಯ ತಿಂದ ಬೇಸರ ಆಯ್ತು. ಸುಳ್ಳು ಹೇಳ್ಬಾರ್ದು, ಸ್ವಲ್ಪ ಬೇಸರ ಆದಂಗೆ ಆಯ್ತು. ಏನು ಸ್ವಲ್ಪ ಬೇರೆ ಥರ ತಿನ್ಬೇಕಲ್ಲಪ್ಪ ಅಂಥೇಳಿ ನಾಲ್ಗೆ ಕೇಳ್ತೈತೆ ಅವಾಗ. ನಿನ್ಗೆ ಅನ್ಸಲ್ಲ ಏನು ಬೇರೆ ಬೇರೆ ಥರ ಭಾರಿ ಟೇಸ್ಟ್ ತಿನ್ಬೇಕಂತೇಳಿ? ತಿನ್ಬೇಡ್ದ ಅವೆಲ್ಲ ಬೇರೆ ಬೇರೆ. ಯಾಕೆ? ಮೈ ಬರುತ್ತಾ? ಮತ್ತು ಹೊಟ್ಟಿ ಸಾಯಿ ಬಿಡ್ಬೇಕೇನ? ಬರೀ ಕಾಯಿ ಪಲ್ಯ ತಿನ್ಬೇಕು. ನಿಜ ಹೇಳ್ತೀನಿ, ನಿಜವಾಗ್ಲೂ ನಾ ಇಲ್ಲಿ ಯಾವಾಗ ಬಂದಿನಲ್ಲ ಒಂದಿನ ಮನ್ಯಾಗ ನಾನ್ ವೆಜ್ ಮಾಡಿಲ್ಲ. ತತ್ತಿ ಮಾಡ್ಯಾರ, ಮಾರು ತತ್ತಿ ಮಾಡ್ಯಾರ, ಒಂದು ದಿನ ಚಿಕನ್ ಮಾಡಿಲ್ಲ. ಬಂದು 1 ವಾರ ಆಯಿತು. ಮಗ ಬಂದಾನ, ಏನರ ಸ್ವಲ್ಪ ಚಿಕನ್ ಮಟನ್ ಮಾಡಿ ಹಾಕೊಂಬ ಅನ್ನೋದು ಒಂದು ಸ್ವಲ್ಪ ಇಲ್ವೇ ನಿನಗೆ? ಬರೇ ರಿಸ್ಟ್ರಿಕ್ಷನ್. ತಿನ್ಬೇಡ, ಚಿಕನ್ ತಿನ್ಬೇಡ, ಮಟನ್ ತಿನ್ಬೇಡ, ಚಲೋ ಇಲ್ಲ. ಈಗಿನ ಚಿಕನ್ ಚಲೋ ಇಲ್ಲ, ಈಗಿನ ಮಟನ್ ಚಲೋ ಇಲ್ಲ ಅಂತೇಳಿ ಆ ತತ್ತಿಗೂ ಹೆಸರಿಟ್ಟಾರೆ ಇವ್ರಿಗೆ. ಆ ತತ್ತಿ ಏನು ಮಾಡಿತ್ತೆ ನಿಮಗೆ? ಅವೇ ತತ್ತಿಗೂ ಹೆಸರಿಟ್ಟಿರಲ್ಲ, ತತ್ತಿ ಚಲೋ ಅಂದಲ್ಲ. ಉಪಯೋಗ ಇಲ್ಲಿಗಿನ್ ಏನು ತಿನ್ಬೇಕು ಏನು ಬಿಡ್ಬೇಕಪ್ಪ? ಉಪಯೋಗ ಇಲ್ಲ. ಪಕ್ಕ ಸಸ್ಯಾಹಾರಿ ಆಗ್ಬಿಟ್ಟಾರ ನಮ್ಮ ಮನ್ಯಾಗ. ಇದು ಒಂದು ಹೊತ್ತಿನ ಊಟಕ್ಕಿದು. ಬದನೆಕಾಯಿ, ಹೀರೆಕಾಯಿ, ರಾಜಗಿರಿ, ಪಾಲಕ್, ಮೆಂತ್ಯ ಪಲ್ಯ, ಟೊಮ್ಯಾಟೊ, ನುಗ್ಗಿಕಾಯಿ, ಆಲೂಗಡ್ಡಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ. ಇದು ಏನಾಗ್ಬಿಟ್ಟೈತಿ ಅಂದ್ರೆ ಮೊದಲು ತರಕಾರಿ ಸಾಂಬಾರು ಆಗ್ಬಿಟ್ಟೈತಿ. ಬ್ಯಾಳಿನೂ ಹಾಕ್ತಾರ, ತರಕಾರಿ ಸಾಂಬಾರು ಆಗ್ಬಿಟ್ಟೈತಿ. ಈ ಲೆವೆಲಿಗೆ ತರಕಾರಿ ತಿಂದ್ರೆ ಎಂಥ ಪೇಷಂಟ್ ಅದನ್ನಂದ್ರೂ ಶುದ್ಧ ಆಗ್ಬಿಡ್ತಾನೆ. ಇದು ಇವತ್ತು ಒಂದಿನ ಅಲ್ಲ ಮತ್ತು ಹಿಂಗೆ ಇರ್ತೈತಿ. ಆಲ್ಮೋಸ್ಟ್ ವಾರದಾಗ 3 ಸಲ ಈ ಲೆಕ್ಕಕ್ಕೆ ಇರ್ತೈತಿ ನಮ್ಮ ಮನ್ಯಾಗ. ಇತ್ತಿದ್ದಾಗ ಸ್ವಲ್ಪ ಜಾಸ್ತಿ ಮಾಡ್ಯಾರ. ಸ್ವಲ್ಪ ಆರಾಮ್ ತಪ್ಪಲ್ಲ ನಮ್ಮ ಮಗನಿಗೆ. ಸ್ವಲ್ಪ ವಯಸ್ಸಾಗ್ತದೆ ಅವರಿಗೂ. ಮೊಮ್ಮಕ್ಳು ಕಂಡುಗಳೇನೆ ಒಂದು ಸ್ವಲ್ಪ ಲೈಟ್ ಫುಡ್ ತಿನ್ಬೇಕಲ್ಲ, ಅದಕ್ಕೆ ಸ್ವಲ್ಪ ತರಕಾರಿ ತಿನ್ನಕ್ಕೆ ಜಾಸ್ತಿ ಮಾಡ್ಯಾರ. ಮೊದಲು ಇಷ್ಟು ತಿಂತಿರ್ಲಿಲ್ಲ ನಾವು. ಬೆಂಗಳೂರಿಂದ ಬಂದ ಮೇಲೆ ಈಗ ನೋಡ್ತಿರ್ತೀವಿ ಗಾಬರಿ ಹಾಕಿವಿ. ಮೊದಲು ಇಷ್ಟು ಇರ್ತಿರ್ಲಿಲ್ಲ, ನಾರ್ಮಲ್ ಆಗಿರ್ತಿತ್ತು. ಈಗ ಸ್ವಲ್ಪ ಜಾಸ್ತಿ ಮಾಡ್ಯಾರ. ಹಾಂ
ಹೆಂಗಾಗತ್ತ ಹಂಗ ತೆಳ್ಳಗ ಹಾಕೋತ ಹೋಗ್ಬೇಕು. ವಯಸ್ಸಾದಂಗ ಅದಂಗ. ಹಾ ದಪ್ಪ ಆಗ್ಬಾರ್ದು. ಹಾಂ 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 ಹಾ ಹಿಂಗೈತ ವಜ್ನಿ ನಮ್ಮ ಮ್ಯಾಲ ಬೀಳ್ತದ. ಸುಮ್ ತೆಳ್ಳಗ ಹಾಕೋತ 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 ಆರಾಮ ಕರ್ದಾಗ ಹೋಗ್ಬಿಡ್ಬೇಕು ಇಷ್ಟ. ಹಂಗಲ್ಲದು ಒಟ್ಟು ಹೆಂಗಂದ್ರೆ ನಮ್ಮ ಹೇಳ್ದಂಗ ವಯಸ್ಸಾದ್ಮೇಲೆ ಶಕ್ತಿ ಇರಲ್ಲ, ನಮ್ಮ ಬಾಡಿನ ನಾವೇ ಹಿಂಗೆ ನಿಂತ್ರೆ ನಮ್ಮ ವೇಟ್ನ ನಾವೇ ತಡ್ಕೊಳಂಗೆ ಬಾಡಿ ವೇಟ್ ಇಟ್ಕೊಂಡಿರ್ಬೇಕಂತ ಲೆಕ್ಕಾಚಾರ. ಹಾಕೋದು ಇದೇ ಕಾಳು ಇದು ಬೇಳೆ ತತ್ತೇನು ಬೇ ಮತ್ತು ಈ ತತ್ತಿ ಬ್ಯಾಳ್ಯಾಗ ಹಾಕ್ತೀನಿ. ಹಂಗೆ ಹಿಂಗ ಹಾಕ್ಬಿಡುದು. ಅಂದ್ರೆ ಕುದಿಯಾಕ ತೊಳ್ದಾರವನ್ನ ತೊಳ್ದಿನಿ. ಸಪ್ರೇಟಾಗಿ ಬಾಯ್ಲ್ ಮಾಡೋ ಬದಲಿ ಸಾರ್ನಾಗ ಬಾಯ್ಲ್ ಹಾಕೋ ಎತ್ತಿ ಬಿಡೋದು, ಆಮೇಲೆ ಹೊಡ್ಕೊಂಡು ತಿನ್ಬಿಡೋದು. ಪ್ರತಿ ಸಲ ನಾವೇ ಮಾಡಿದ ಅಡುಗೆ ತೋರಿಸಿ ನಮ್ಮ ಮಾಡೋದು ಅಡುಗೆ ತೋರಿಸ್ಬೇಕು. ಎಲ್ಲ ಈಗ ಅವ್ನು ಒಗ್ಗರಣೆ ಹೊಡೆದು ಎಲ್ಲ ತರಕಾರಿ ಹಾಕಿ ಒಂಥರ ಡಿಫ್ರೆಂಟ್ ಸ್ಮೆಲ್ ಎಲ್ಲ ತರಕಾರಿ ಹಾಕಿ ನೋಡಿ ಈಗ ಒಂದು ವಿಸಲ್ ಹೊಡಿಸ್ತಾರೆ. ಆದರೆ ನುಗ್ಗಿಕಾಯಿ ಮಾತ್ರ ಸಪ್ರೇಟ್ ಕುದೀತಾವು. ಇವು ನುಗ್ಗಿಕಾಯಿ ಹಾಕಿ ಕುದಿಸ್ತೇನೆ ಅವನು ತತ್ತಿ ಸಪ್ರೇಟ್ ಅಲ್ಲ ತತ್ತಿ ನುಗ್ಗಿಕಾಯಿ ಒಳಗೆ ಹಾಕಿ ಕುದಿಸ್ತೇನೆ. ಆ ಕಡೆ ಕುದಿಸ್ತೀನಿ. ಮೋಸ್ಟ್ಲಿ ಹೊರಗೆ ಕುದಿಸ್ತಾರೆ, ಯಾಕಂದ್ರೆ ಕುಕ್ಕರ್ ಒಳಗೆ ಜಾಸ್ತಿ ಕುದ್ದು ಹೊಡೆದು ಬಿಡ್ತಾವೆ ನುಗ್ಗಿಕಾಯಿ, ಮಜಾ ಬರಲ್ಲ ತಿನ್ನಾಕ. ಒಂದೇ ಬೇ ಒಂದೇ ತತ್ತಿ ಹಾಕು. ಇದು ನುಗ್ಗಿಕಾಯಿ ಭಾಳ ಹಾಕ್ಬೇಡ, ಹೀಟ್ ಆಗುತ್ತೆ. ಸಾಕು. ರೊಟ್ಟಿ ಬಿಸಿ ರೊಟ್ಟಿ ಮತ್ತೇನು ಮೇಲೆ ಹಸಿದು ಇದೇನು. ಥ್ಯಾಂಕ್ ಯು. ಯಾವುದೋ ಹಾಸ್ಟೆಲ್ದಾಗ ಊಟ ಮಾಡ್ದಂಗೆ ಅನ್ಸತ್ತೈತೆ ನನಗೆ. ಲಗ್ನ ಸಾರ್ದಂಗೆ ಕೊಡು ಸೇಮ್ ಮದುವೆ ಸಾರು. ಹಾಂ ಬಂಟಿಯಾಗಿ ಬಂದು ಇಲ್ಲಿ ನಾವು ಮ್ಯಾಳ್ಗೆ ಮೇಲೆ ಮುಕ್ಕೊಳಕತ್ತೀವಿ. ಮ್ಯಾಳ್ಗೆ ಮೇಲೆ ಮಸ್ತ್ ಈಗ ಚಳಿಗಾಲ ಹೋಗೈತಿ, ಬ್ಯಾಸಿಗೆ ಸ್ಟಾರ್ಟ್ ಆಗೈತಲ್ಲ. ಇನ್ಮೇಲೆ ಎಲ್ಲರೂ ನಮ್ಮ ಕಡೆ ಮ್ಯಾಳ್ಗೆ ಮೇಲೆ ಹೊಡೆದಿರ್ತಾರೆ ಬಚ್ಚಿ. ಸೊ ಬ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತೀನಿ. ಬ್ಲಾಗ್ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ಬ್ಲಾಗ್ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.